ಅಂತೂ ಇಂತೂ ಕೊನೆಗೂ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ಕಾಲ್ ಫ್ರಮ್ ಹಾಗೆ ಹೋಯ್ತು. ಓಕೆನಾ, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಏನೇನೆಲ್ಲ ಎಲಿಜಿಬಿಲಿಟಿ ಇದೆ, ಯಾರ ಅಪ್ಲಿಕೇಶನ್ ಹಾಕೋದಿಕ್ಕೆ ಆಗೋದಿಲ್ಲ ಅನ್ನುವಂತ ಪ್ರತಿಯೊಂದು ಮಾಹಿತಿನ ನಿಮ್ಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದ್ರೂ ಈ ಒಂದು ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದೀರಾ ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದಿಂದ ಯಾರು ಯೂಸ್ಫುಲ್ ಆಯ್ತು ಅಂದ್ರೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೋರ್ಸ್ಫುಲಿ ಯಾವುದೇ ಕಾರಣಕ್ಕೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗೋದಿಗಂತೂ ಹೋಗ್ಬೇಡಿ. ಇದೇ ರೀತಿ ಮಾಹಿತಿಗಳನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಯಾವ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಆ ಮಾಹಿತಿನ ನೋಡಿ ನನ್ನ ಚಾನಲ್ ಇಂದ ಏನಾದ್ರು ನಿಮ್ಗೆ ಯೂಸ್ಫುಲ್ ಆಯ್ತು ಅಂದ್ರೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ ಹಾಕೋದಿಕ್ಕೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅನ್ನುವಂತಹ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಕಾಲ್ ಫ್ರಮ್ ಆಗಿರುವಂತಹ ಪೋಸ್ಟ್ ನೇಮ್ ಬಂದ್ಬಿಟ್ಟು ವಿಲೇಜ್ ಅಕೌಂಟೆಂಟ್ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿ. ಈ ಒಂದು ಪೋಸ್ಟ್ ಗೆ ಖಾಲಿ ಇರುವಂತಹ ಹುದ್ದೆಗಳು ಬಂದ್ಬಿಟ್ಟು 572 ಹುದ್ದೆಗೆ ನಿಮ್ಗೆ ಅರ್ಜಿಯನ್ನ ಕರೆಯಲಾಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಮತ್ತೆ ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ನೀವು ಏನ ಒಂದು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು ಅಂತಂದ್ರೆ PUC ಅಥವಾ ತತ್ಸಮಾನ ಅರ್ಹತೆಯನ್ನು ಹೊಂದಿರಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್, ಯಾರೆಲ್ಲ PUC ಪಾಸ್ ಆಗಿರ್ತಾರೋ ಪ್ರತಿಯೊಬ್ರು ಕೂಡ ಎಲಿಜಿಬಿಲಿಟಿ ಇರ್ತೀರಾ. ಓಕೆನಾ, ಮತ್ತೆ ಈ ಒಂದು ಅಪ್ಲಿಕೇಶನ್ ಹಾಕೋದಿಕ್ಕೆ ಗಂಡು ಅಥವಾ ಹೆಣ್ಣು ಹಾಕ್ಬೋದು. ಇದ್ ಬಿಟ್ಟು ಯಾರು ತೃತೀಯ ಲಿಂಗಿಗಳು ಯಾರು ಇರ್ತೀರಿ ಅವ್ರಿಗೆ ಈ ಒಂದು ಅಪ್ಲಿಕೇಶನ್ ಎಲಿಜಿಬಿಲಿಟಿ ಇರೋದಿಲ್ಲ. ಓಕೆನಾ, ಈ ಒಂದು ವಿಡಿಯೋನ ನೋಡ್ತೀರಾ ಈಗ ಸ್ಕಿಪ್ ಮಾಡಿ ಮಾಹಿತಿ ತಿಳ್ಕೊಬೇಕು ಅಂದ್ರೆ ಕಂಟಿನ್ಯೂ ಮಾಡ್ತಾ ಹೋಗಿ. ಓಕೆನಾ ಫ್ರೆಂಡ್ಸ್, ಮತ್ತೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಮ ಏಜ್ ಲಿಮಿಟ್ ಬಂದ್ಬಿಟ್ಟು 18 ವರ್ಷ ನಿಮ್ಗೆ ತುಂಬಿರ್ಲೇಬೇಕು. ಮ್ಯಾಕ್ಸಿಮಮ್ ಅಂತ ಅಂದ್ರೆ ನಿಮ್ಗೆ ಕೆಲವೊಂದು ಕ್ಯಾಟಗರಿ ವೈಸ್ಗೆ ಕೆಲವೊಂದು ವಯಸ್ಸಿನ ಸಡಿಲಿಕೆನ ಕೊಟ್ಟಿರ್ತಾರೆ. ಓಕೆನಾ, ಮತ್ತೆ ಅದರಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, ಮತ್ತೆ ಪ್ರವರ್ಗ 2A 2B ಮತ್ತೆ 3B ಅಭ್ಯರ್ಥಿಗಳಿಗೆ 43 ವರ್ಷ ಸಡಿಲಿಕೆ ಇರುತ್ತೆ. ಮತ್ತೆ SC ST ಮತ್ತೆ ಪ್ರವರ್ಗ 1 ಇವರಿಗೆ 45 ವರ್ಷದ ತನಕ ಕೂಡ ನಿಮ್ಗೆ ಏಜ್ ರಿಟೆನ್ಷನ್ ಇರುತ್ತೆ. ಮತ್ತೆ ಈ ಒಂದು ಹುದ್ದೆಗೆ ಯಾವ ರೀತಿಯಾಗಿ ನಿಮ್ಮನ್ನ ಆಯ್ಕೆ ಮಾಡ್ಕೋತಾರೆ ಅಂತಂದ್ರೆ ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಮತ್ತೆ ಇದಾದ ನಂತರ ದಾಖಲೆ ಪರಿಶೀಲನೆ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡ ನಂತರ ನಿಮ್ಗೆ ಈ ಒಂದು ಹುದ್ದೆಗೆ ಎಲಿಜಿಬಿಲಿಟಿ ನೀವು ಇರ್ತೀರಾ. ಮತ್ತೆ ಇದರಲ್ಲಿ ನೀವು ಸ್ಯಾಲರಿ ಎಷ್ಟನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಅಂತ ಕೇಳೋದೇ ಆದ್ರೆ 34,000ದಿಂದ ಮ್ಯಾಕ್ಸಿಮಮ್ 67,000 ತನಕನೂ ಕೂಡ ನಿಮ್ಗೆ ಈ ಒಂದು ಹುದ್ದೆಯಲ್ಲಿ ನಿಮ್ಗೆ ಸ್ಯಾಲರಿ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ವಿಷಯ ಹೇಳೋದಾದ್ರೆ ಈ ಒಂದು ಅಪ್ಲಿಕೇಶನ್ ಆಗೋದಕ್ಕೆ ಅರ್ಜಿಯ ಒಂದು ಫೀಸ್ ಗಳು ಬಂದ್ಬಿಟ್ಟು ಕ್ಯಾಟಗರಿ ವೈಸ್ ಗೆ ಸ್ವಲ್ಪ ಡಿಫ್ರೆಂಟ್ ಇದೆ, ಅದನ್ನ ಹೇಳ್ತಾ ಹೋಗ್ತೀನಿ. SC ST ಮತ್ತೆ ಪ್ರವರ್ಗ 1 ಇವರಿಗೆ 500 ರೂಪಾಯಿ ನಿಮ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಮತ್ತೆ ಅಂಗವಿಕಲರಿಗೆ 250 ರೂಪೀಸ್ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಸಹ ಇರುತ್ತೆ. ಮತ್ತೆ ಜನರಲ್ ಇವೆರಡು ಕ್ಯಾಟಗರಿ ಬಿಟ್ಟು ಮಿಕ್ಕಿದ ಜನರಲ್ ಕ್ಯಾಟಗರಿಗೆ 750 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆನಾ, ಯಾರ್ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ನ ಕಾದು ಹಾಕ್ಬೇಕು ಅಂತ ತುಂಬಾ ಜನ ವೆಯ್ಟ್ ಮಾಡ್ತಿರೋ ಈಗಲೇ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ಈ ಒಂದು ಅಪ್ಲಿಕೇಶನ್ ಹಾಕೋದಿಕ್ಕೆ ಕೊನೆಯ ಡೇಟು ಮತ್ತೆ ಸ್ಟಾರ್ಟ್ ಆದಂತ ಡೇಟ್ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಜುಲೈ 11ನೇ ತಾರೀಕು. ಅಪ್ಲಿಕೇಶನ್ ಎಂಡ್ ಆಗುವಂತ ಡೇಟ್ ಬಂದ್ಬಿಟ್ಟು ಜುಲೈ 30ನೇ ತಾರೀಕು. ಅಪ್ಲಿಕೇಶನ್ ಫೀಸ್ ನ ಸಬ್ಮಿಟ್ ಮಾಡುವಂತ ದಿನ ಬಂದ್ಬಿಟ್ಟು ಜುಲೈ 31ಕ್ಕೆ ನಿಮ್ಗೆ ಲಾಸ್ಟ್ ಡೇಟ್ ಇರುತ್ತೆ. ಮತ್ತೆ ನಿಮ್ಗೆ ಎಕ್ಸಾಮ್ ಯಾವಾಗ ಕೊಡ್ತಾರೆ ಅನ್ನುವಂಥದ್ದು ಕೂಡ ಡೇಟ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಕ್ಟೋಬರ್ 4ಕ್ಕೆ ಎಕ್ಸಾಮ್ ಇರುತ್ತೆ ಅಂತ ನಿಮ್ಗೆ ಈ ಒಂದು ವೆಬ್ಸೈಟ್ ನಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಓಕೆನಾ ಫ್ರೆಂಡ್ಸ್, ಇಷ್ಟು ಇವತ್ತಿನ ಈ ಒಂದು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಗೆ ಕಾಲ್ ಆಗಿರುವಂತಹ ಮಾಹಿತಿ. ಇನ್ನೂ ಅಷ್ಟು ಏನಾದ್ರು ವಿಷಯ ಬೇಕು ಅನ್ನೋದಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಒಂದು ಅಪ್ಲಿಕೇಶನ್ ಹಾಕೋದು ಯಾವ ರೀತಿಯಾಗಿ ಅಂತ ಬೇಕು ಅನ್ನೋದಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿ, ನಾನು ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಅಪ್ಲಿಕೇಶನ್ ಹಾಕೋರು ನಿಮ್ಗೆ ಗೊತ್ತಿದ್ರೆ ಆ ಒಂದು ಅಪ್ಲಿಕೇಶನ್ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ವಿಡಿಯೋ ಮಾಹಿತಿ ತುಂಬಾ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಒಂದು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಯೂಸ್ ಆಗಿದೆ. ಓಕೆನಾ, ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.